ಹಲೋ. ಮಹಾಗಣಪತಿ ದೇವರನ್ನು ಮನಸ್ಸಿನಲ್ಲೇ ನನ್ನವರಿಕೆ ಮಾಡಿಕೊಂಡು ಎಲ್ಲ ಪತ್ರಕರ್ತ ದೃಶ್ಯ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬನ್ಸ್ ಹಾಸ್ಟೆಲ್ ಮತ್ತು ಬಂಟರ ಯಾನೆ ನಾಡೋರ ಮಾತೃ ಸಂಘದ ಪರವಾಗಿ ನಿಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಟ್ರಸ್ಟಿಯಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಬೊಮ್ರಾಣ ಇದ್ದಾರೆ. ಅದೇ ರೀತಿಯಲ್ಲಿ ಸಂಚಾಲಕರಾದ ಮನೀಶ್ ರೈ, ಹರೀಶ್ ಶೆಟ್ಟಿ ಬಜ್ಪೆ, ಸದಾಶಿವ ಶೆಟ್ಟಿ ವಿಜಯ್ ಹಾಗೂ ನಮ್ಮ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಶೆಟ್ಟಿ ಬಾಳ ಹಾಗೂ ಕಳೆದ 19 ವರ್ಷದಿಂದ ನಮ್ಮೊಂದಿಗೆ ಸಕ್ರಿಯವಾಗಿರುವ ಬಾಳ ಜಗನ್ನಾಥಣ್ಣ ಹಾಗೂ ನಾನು ಅಶ್ವತ್ಥಾಮ ಹೆಗಡೆ ಅಲ್ತಾರ್ ಸಂಚಾಲಕರು ಎಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ. ಮುಂದಿನ ನಮ್ಮ 3 ದಿನಗಳ ಕಾರ್ಯಕ್ರಮದ ವಿವರವನ್ನು ನಮ್ಮ ಟ್ರಸ್ಟಿಯಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಕೊಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು 19ನೇ ಗಣೇಶೋತ್ಸವ ಬಂಟರ ಯಾನೆ ನಾಡವರ ಮಾತೃ ಸಂಘ, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. 2004ರಲ್ಲಿ ಶುರುವಾಗಿರುವಂತಹ ಈ ಗಣೇಶೋತ್ಸವ ಕೋವಿಡ್ ಮಹಾಮಾರಿಯ 3 ವರ್ಷಗಳನ್ನು ಬಿಟ್ಟು ಈಗ 19ನೇ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಎಲ್ಲ ಸರ್ವ ಜಾತಿ ಮತ ಧರ್ಮದ ಎಲ್ಲ ಬಾಂಧವರ ಸಹಕಾರದಲ್ಲಿ ಸರ್ವ ಬಂಟರ ಸಂಘಗಳ ಸಹಕಾರದೊಂದಿಗೆ ನಮ್ಮ ಈ ಗಣೇಶೋತ್ಸವ ನಡೀತದೆ. ಇದೇ ಬರುವ 26ನೇ ತಾರೀಕಿನಂದು ನಾವು ಬಾಳಂಭಟ್ರ ರಾಧಾಕೃಷ್ಣ ದೇವಸ್ಥಾನ, ಶರಾವು ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ರಾಧಾಕೃಷ್ಣ ದೇವಸ್ಥಾನದಿಂದ ರಾಮದಾಸ್ ಆಚಾರ್ಯವರ ಶಿಷ್ಯರು ನಿರ್ಮಾಣ ಮಾಡಿದಂತಹ ಗಣಪತಿಯ ಮೂರ್ತಿಯನ್ನು ವಿಜೃಂಭಣೆಯಿಂದ ನಾವು ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ಓಂಕಾರ ನಗರಕ್ಕೆ ಕರೆತರಲಿದ್ದೇವೆ. ಈಗ 2 ವರ್ಷದಿಂದ ನಾವು ಎಲ್ಲ ಬಂಟರ ಸಂಘಗಳಿಂದ ಹೊರೆಕಾಣಿಕೆಯ ಒಂದು ವಿಜ್ಞಾಪನೆಯನ್ನು ಮಾಡಿರುತ್ತೇವೆ. ಹಾಗಾಗಿ ಹೊರೆಕಾಣಿಕೆ ಸಹ ನಮ್ಮ ವಿಗ್ರಹದೊಂದಿಗೆ ಹೊರೆಕಾಣಿಕೆಯ ಮೆರವಣಿಗೆ ಸಹ 26ನೇ ತಾರೀಕಿನಂದು ಆಗಲಿದೆ. ಅದೇ 27 ಹೇಳಿದರೆ ಚೌತಿಯ ದಿನ ಪ್ರಾತಃ ಕಾಲ ಸಾಧಾರಣ 8 ಗಂಟೆಯಷ್ಟೊತ್ತಿಗೆ ಸ್ಥಳ ಶುದ್ಧಿ ಮಾಡಿಕೊಂಡು ಸಮಾಜದ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ನಮ್ಮ ವರ್ಷದಂತೆ ನಾವು ಮಾಡ್ತಾ ಇದ್ದೇವೆ. ಅದು ದೇಶದ ಅಭಿವೃದ್ಧಿಗಾಗಿ ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಳ್ತೇವೆ. ತೆನೆ ಹಬ್ಬ ಅದರ ನಂತರ ನಡೀತದೆ. ತೆನೆ ಹಬ್ಬಕ್ಕೋಸ್ಕರ ನಮ್ಮ ಕಾರ್ಯಕರ್ತರು, ನಮ್ಮ ಬಂಧುಗಳು 2 ಗದ್ದೆಗಳನ್ನು ಅವರು ಬಿತ್ತನೆ ಮಾಡಿ ನಮಗೆ ಈ ಕೊರಳನ್ನು ನಮಗೆ ತಂದು ಕೊಡ್ತಾ ಇದ್ದಾರೆ. ಈ ಮುಖಾಂತರ ಅವರಿಗೆ ಖಂಡಿತವಾಗಿ ಗಣಪತಿ ದೇವರ ಆಶೀರ್ವಾದವನ್ನು ನಾವೆಲ್ಲ ಅವರಿಗೆ ಬಯಸ್ತೇವೆ. ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣ ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ 19 ವರ್ಷಗಳಿಂದಲೂ ನಾವು ನಿವೃತ್ತ ಸೇನಾಧಿಕಾರಿಗಳಿಂದ ಈ ಧ್ವಜಾರೋಹಣವನ್ನು ಮಾಡಿಸ್ತೇವೆ. ಹಾಗಾಗಿ ಈ ಸರ್ತಿ ಲೆಫ್ಟಿನೆಂಟ್ ಕರ್ನಲ್ ರಮಾನಾಥ್ ಶೆಟ್ಟಿ ಮತ್ತು ಅವರ ಶ್ರೀಮತಿಯಾದ ಕ್ಷಮಾ ಅವರು ಬರ್ತಾ ಇದ್ದಾರೆ ಧ್ವಜಾರೋಹಣ ಮಾಡಲಿಕ್ಕೆ. ತೆನೆ ಹಬ್ಬವನ್ನು ವಿತರಣೆ ಮಾಡಲಿಕ್ಕೆ ನಮ್ಮ ಪ್ರಖ್ಯಾತ ವೈದ್ಯರಾದ ಹಿರಿಯರಾದ ಡಾಕ್ಟರ್ ಮಾಭಲ್ ರೇ ಮತ್ತು ಅವರ ಶ್ರೀಮತಿ ಮಲ್ಲಿಕಾ ರೇ ಅವರು ಬರಲಿಕ್ಕಿದ್ದಾರೆ. ನಮ್ಮ ಗಣೇಶೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಆ ದಿನ ನಾವು ಉದ್ಘಾಟನೆ ಮಾಡ್ತೇವೆ. ಅದಕ್ಕೆ ನಮ್ಮ ಸಂಸದರಾದ ಶ್ರೀ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಅದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬರ್ತಿದ್ದಾರೆ. ಬೆಳಗಿನ ದಿನ ಭಜನಾ ಸೇವೆಗಳೊಂದಿಗೆ ವೇದಿಕೆಯಲ್ಲಿ ಶುರುವಾಗ್ತದೆ. ಅದರ ನಂತರ ಮಹಾಪೂಜೆ, ಪ್ರಸಾದ ವಿತರಣೆಗಳು. ಈ ಸತಿ ಒಂದು ವಿಶೇಷವಾದ ಕಾರ್ಯಕ್ರಮ ಜಿಲ್ಲಾ ಬಂಟ್ಸ್ ಸಂಘಗಳ ಒಂದು ಲಾಸ್ಯ ನೃತ್ಯ ಕಾರ್ಯಕ್ರಮ. ಈ ಸತಿ ಅದನ್ನು ಕಂಟೆಂಪರರಿ
ಮತ್ತು ಫೋಕ್, ಹೀಗೆ ಶಾಸ್ತ್ರೀಯ ಅಂತಲ್ಲ, ಸೆಮಿ ಕ್ಲಾಸಿಕಲ್ ಅಂತ ಆದಂತಹ ಒಂದು ಡಾನ್ಸ್ ಕಾಂಪಿಟಿಷನನ್ನು ಇಟ್ಟಿದ್ದೇವೆ. ಅದು 3 ಗಂಟೆಗೆ ಸಂಜೆ ಮಧ್ಯಾಹ್ನ ಶುರುವಾಗಲಿದೆ. ಲಾಸ್ಯ 2025 ಅಂತ. ಇದರಲ್ಲಿ ಈಗಾಗಲೇ ಹಲವಾರು ಟೀಮ್ಸ್ ನಮಗೆ ಬಂದಿದೆ. ಮತ್ತು 5 ಗಂಟೆಯಿಂದ 7 ಗಂಟೆಯ ನಂತರ ಯಥಾವತ್ತಾಗಿ ನಮಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರ ನಂತರ ಪುನಃ ಲಾಸ್ಯ ಕಾರ್ಯಕ್ರಮ, ಅದು ಆ್ಯಕ್ಚುಲಿ ಸ್ಪರ್ಧಾ ಕಾರ್ಯಕ್ರಮ, ಅದು ಮುಂದೆ ಸಾಗಲಿದೆ. ಅದು ನಮ್ಮ ಅಫಿಷಿಯಲ್ ಕಾರ್ಯಕ್ರಮ ಆದ ನಂತರ 28ನೇ ತಾರೀಕಿಗೆ ನಮಗೆ ಪ್ರಾತಃ ಕಾಲದ ಪೂಜೆ ಯಥಾವತ್, ಮತ್ತು ಸೇವೆಗಳಿಗೆ ಮತ್ತೊಮ್ಮೆ ಚಾಲನೆ ಕೊಡಲಿಕ್ಕಿದ್ದಾರೆ. ಅದರ ನಂತರ ಮೂಡಪ್ಪ ಸೇವೆ ಆಗಲಿಕ್ಕಿದೆ, ಕಡುಬು ಸೇವೆ, ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ. ಇದು ಬೆಳಿಗ್ಗಿನ ಕಾರ್ಯಕ್ರಮದಲ್ಲಿ ಆಗ್ತದೆ. ನಮ್ಮ ಗಣೇಶೋತ್ಸವದಲ್ಲಿ ವಿಶೇಷವಾಗಿ ನಾವು ಅಷ್ಟೋತ್ತರ ಸಹಸ್ರ ನಾರಿಕೇಳ ಗಣಯಾಗವನ್ನು ನಾವು ಮಾಡ್ತಾ ಇದ್ದೇವೆ ಇಷ್ಟು ವರ್ಷದಿಂದಲೂ. ಪ್ರಾಯಶಃ ಯಾವ ದೇವಸ್ಥಾನದಲ್ಲೂ ವರ್ಷ ಸಹಸ್ರ ನಾರಿಕೇಳ ಅಷ್ಟೋತ್ತರ ಗಣಯಾಗ ಆಗುವುದು ಬಹಳ ಅಪರೂಪ. ನಾವು ಇದನ್ನು 19 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಈ ಯಾಗಕ್ಕೋಸ್ಕರ ಆ ದಿನ 4 ಗಂಟೆ ಹೇಳಿದರೆ 28ನೇ ತಾರೀಕು 4 ಗಂಟೆಗೆ ಋತ್ವಿಜರು ಶಾಸ್ತ್ರೋಕ್ತವಾಗಿ ಅವರನ್ನು ನಾವು ನಮ್ಮ ಓಂಕಾರ ನಗರಕ್ಕೆ ಆಹ್ವಾನ ಮಾಡಿಕೊಂಡು ಅವರನ್ನು ಬರಮಾಡಿಕೊಂಡು ಅದರ ನಂತರ ಯಾಗದ ಪ್ರಕ್ರಿಯೆಗಳು ಆ ದಿನವೇ ಶುರುವಾಗ್ತದೆ. ಮತ್ತು 5ರಿಂದ 7 ಗಂಟೆಗೆ ಮಗದೊಮ್ಮೆ ಸಭಾ ಕಾರ್ಯಕ್ರಮ ಇರ್ತದೆ. ಅದೇ ದಿನ 8 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೇರಂಬ ಗಜವದನ. ಇದು ನಮಗೆ ನಡೆಸಿಕೊಡ್ಲಿಕ್ಕಿದ್ದಾರೆ ಜರ್ನಿ ಥಿಯೇಟರ್ ಗ್ರೂಪ್ ರಿಜಿಸ್ಟರ್ಡ್ ಇವರು. ಇದು ನಮ್ಮ ಆ ದಿನದ ಮನೋರಂಜನಾ ಕಾರ್ಯಕ್ರಮ. ಇದು ಅಲ್ಲದೆ ನಮಗೆ ಅದೇ ದಿನ ರಂಗಪೂಜೆಗಳು 2 ದಿನದಲ್ಲಿ, ಅದು 27 ಮತ್ತು 28ನೇ ತಾರೀಕು ರಂಗಪೂಜೆ ನಡೀಲಿಕ್ಕಿದೆ. ಇದು ಸಾರ್ವಜನಿಕವಾಗಿ ಸಹ ನಾವು ಈ ಸತಿ ಓಪನ್ ಮಾಡಿ ಈಗ ಒಂದು 3 ವರ್ಷ ಆಯಿತು. ಸಾರ್ವಜನಿಕವಾಗಿ ಸಹ ರಂಗಪೂಜೆಗಳಾಗ್ತದೆ. ಅದರ ಒಟ್ಟಿಗೆ ವಿಶೇಷ ರಂಗಪೂಜೆ ಸಹ ಇದೆ. ಹಾಗಾಗಿ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ, ರಂಗಪೂಜೆ ಮಾಡಿಸಲು ಇಚ್ಛಿಸುವವರು ಈ ಮಾಧ್ಯಮದ ಮುಖಾಂತರ ನೀವು ಇದನ್ನು ಕೇಳಿದರೆ ನೀವು ಖಂಡಿತವಾಗಿ ಬಂದು ದೇವರ ಹತ್ರ ಅರಿಕೆ ಮಾಡಿಕೊಂಡು ಒಂದು ರಂಗಪೂಜೆ ಮಾಡಿಸಬಹುದು. ಇದು ಅಲ್ಲದೆ 29ನೇ ತಾರೀಕಿಗೆ ನಮಗೆ ಪ್ರಾತಃ ಕಾಲ ನಮ್ಮ ಸಹಸ್ರ ನಾರಿಕೇಳ ಗಣಯಾಗದ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಆವತ್ತು ಶುರುವಾಗ್ತದೆ. ಅದಾದ ನಂತರ ವೇದಿಕೆಯಲ್ಲಿ ಭಜನಾ ಸೇವೆ ನಡೀತಲೇ ಇರ್ತದೆ. ಈ ಯಾಗದ ಪೂರ್ಣಾಹುತಿ ಸಾಧಾರಣ 11 ಗಂಟೆಗೆ ಒಂದು ನಡೀಲಿಕ್ಕಿದೆ. ಯಾಗದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಚ್ಛಿಸುವವರು ಇದರಲ್ಲಿ ನಾವು ಇದನ್ನು ಒಂದು ಸೇವಾರೂಪವಾಗಿ ಸಹ ಮಾಡಿದ್ದೇವೆ. ಈ ಮಾಧ್ಯಮದಲ್ಲಿ ನೋಡಿದಂತಹ ಬಂಧುಗಳು ಅವರಿಗೆ 1008 ಕಾಯಿಯ ಗಣಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಇಚ್ಛುಕರಿದ್ದರೆ ಅವರು ನಮ್ಮ ಗಣೇಶೋತ್ಸವ ಸಮಿತಿಯ ಕಚೇರಿಯಲ್ಲಿ ಬಂದು ಅದರ ವಿಚಾರದಲ್ಲಿ ವಿಚಾರಿಸಬಹುದು. ಇದಾದ ನಂತರ ಪಲ್ಲಪೂಜೆ ಆಗ್ತದೆ. ಆ ದಿನ ಅನ್ನ ಸಂತರ್ಪಣೆ ನಾವು ನಿರಂತರವಾಗಿ 26ನೇ ತಾರೀಕಿನಿಂದ ನಮ್ಮ ಓಂಕಾರ ನಗರದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಆದರೂ ಈ 1008 ಕಾಯಿಯ ಗಣಯಾಗಕ್ಕೆ ವಿಶೇಷವಾಗಿ ನಾವು ಒಂದು ಪಲ್ಲಪೂಜೆ ಮಾಡ್ತೇವೆ. ಈ ಪಲ್ಲಪೂಜೆ ಮಾಡಿದ ನಂತರ ಮಹಾ ಅನ್ನ ಸಂತರ್ಪಣೆ ಆಗ್ತದೆ. ಈಗ ಸಾಧಾರಣ ನಮಗೆ 26ನೇ ತಾರೀಕಿನಿಂದ ಹಿಡಿದು ನಮ್ಮ ಭಜನೆ ಎಲ್ಲ ಶೋಭಾಯಾತ್ರೆ ಭಜನೆ ಎಲ್ಲ ಮುಗಿದು ಮಕ್ಕಳನ್ನು ಟೀಮ್ಸನ್ನೆಲ್ಲ ಹಿಂದೆ ಕಳಿಸುವಷ್ಟೊತ್ತಿಗೆ ನಮಗೆ ಸಾಧಾರಣ 20ರಿಂದ 25 ಸಾವಿರ ಜನ ನಮ್ಮಲ್ಲಿ ಬಂದು ದೇವರ ಪ್ರಸಾದ ಅಂತ ಹೇಳಿ ಅನ್ನ ಸಂತರ್ಪಣೆಗೆ ಭಾಗಿಯಾಗ್ತಾ ಇದ್ದಾರೆ. ಶೋಭಾಯಾತ್ರೆಗೆ ಚಾಲನೆ ಸಿಕ್ಕಲಿಕ್ಕಿದೆ 3:30 ಗಂಟೆಗೆ. ಅದಕ್ಕೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಮಿಥುನ್ ರೈ ಅವರು, ಅರುಣೋದಯ ರೈ ಅವರು ಮತ್ತು ಇವರೆಲ್ಲ ಬರಲಿಕ್ಕಿದ್ದಾರೆ. ಆ ದಿನ ಸಹ 1-2 ಸಣ್ಣ ಸನ್ಮಾನಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಾದ ನಂತರ ಭವ್ಯವಾದಂತಹ ಶೋಭಾಯಾತ್ರೆ ನಡೀಲಿಕ್ಕಿದೆ. ನಾನು ಈ ಶೋಭಾಯಾತ್ರೆಯ ವಿಷಯದಲ್ಲಿ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ಇದೇ ತಿಳಿಸ ಬಯಸ್ತೇನೆ. 19 ವರ್ಷ ಅಲ್ಲ, ಅದು 19 ವರ್ಷಗಳಿಂದ ನಾವು ಇದನ್ನೊಂದು ಇಕೋ ಫ್ರೆಂಡ್ಲಿ ಶೋಭಾಯಾತ್ರೆ ಮಾಡಬೇಕು. ನಮ್ಮಿಂದಾಗಿ ನಗರದಲ್ಲಿ ಯಾವುದೇ ರೀತಿಯ ಕಸಗಡ್ಡಿಗಳಾಗಲಿ ಅಥವಾ ವೇಸ್ಟ್ ಆಗಲಿ ಬೀಳಬಾರದಂತ ಹೇಳಿ, ಪಟಾಕಿ ಆಗಲಿ, ನಮ್ಮ ಮಕ್ಕಳು ತಿಂದು ಹಾಕಿದಂತಹ ಇದು ಡಿಸ್ಪೋಸಬಲ್ ಪ್ಲೇಟ್ಸ್ ಅಥವಾ ಲೋಟಗಳಾಗಲಿ
ಅಥವಾ ಯಾವುದೇ ರೀತಿಯ ಕಸಕಡ್ಡಿಗಳನ್ನು ನಮ್ಮದೇ ವಾಲಂಟಿಯರ್ಸ್ ಅದನ್ನು ಹೆಕ್ಕಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಪ್ರಾಯಶಃ ಒಂದು ನಾವು ನಮ್ಮಲ್ಲಿಂದ ಒಂದು ಮೆಸೇಜ್ ಸೊಸೈಟಿಗೆ ಕಳಿಸ್ಲಿಕ್ಕೋಸ್ಕರ ಈ ರೀತಿ ನಾವು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಾವು ಇಷ್ಟು ವರ್ಷ ಸಹ ಯಾವ ರೀತಿಯ ಒಂದು DJ ಆಗಲಿ ಟ್ಯಾಬ್ಲೋಸ್ ಆಗಲಿ ನಾವು ಉಪಯೋಗ ಮಾಡೋದಿಲ್ಲ. ನಮ್ಮ ಶೋಭಾಯಾತ್ರೆಯಲ್ಲಿ 60ರಿಂದ 70 ಭಜನಾ ತಂಡಗಳು ನಮ್ಮ ಜೊತೆ ಬರ್ತವೆ. ಹಾಗಾಗಿ ಬಂಟರೆ ಆನೆ ನಾಡವರ ಮಾತೃ ಸಂಘದ ಓಂಕಾರ ನಗರದಿಂದ ಹಿಡಿದು ಮಹಾಮಾಯಿ ಕೆರೆಯ ತನಕ ನಾವು ಒಂದು ಬಹಳ ಸಿಸ್ಟಮ್ಯಾಟಿಕ್ ಆಗಿ, ಬಹಳ ಡಿಸಿಪ್ಲಿನ್ಡ್ ಆಗಿ ನಮ್ಮ ಶೋಭಾಯಾತ್ರೆಯನ್ನು ನಾವು ನಿರ್ವಹಣೆ ಮಾಡ್ತೇವೆ. ದೇವರ ಆಶೀರ್ವಾದ ಸಹ ಇದಕ್ಕೆ ಬೇಡ್ತೇವೆ. ಯಾಕೆ ಹೇಳಿದರೆ, ನಮ್ಮ ಇಷ್ಟು ದೊಡ್ಡದಾದಂತಹ ದೇಶದಲ್ಲಿ ಸ್ವಚ್ಛತೆಯ ಅಗತ್ಯ ತುಂಬ ಇದೆ. ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡುವಂತಹ ಅಗತ್ಯ ಕೂಡ ಇದೆ. ಹಾಗಾಗಿ ಒಂದು ಮಾದರಿ ಗಣೇಶೋತ್ಸವ, ಮಾದರಿ ಶೋಭಾಯಾತ್ರೆ ಆಗಬೇಕು ಹೇಳುವಂತಹ ಒಂದು ಮಹದಾಶೆಯಲ್ಲಿ ನಾವು ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ 3.5 ದಿನದ ಸಂಪೂರ್ಣವಾದಂತಹ ಕಾರ್ಯಕ್ರಮಗಳು. ಏನಾದರೂ ಪತ್ರಕರ್ತರಿಗೆ ಇದನ್ನು ಕೇಳಲಿಕ್ಕಿದ್ರೆ, ಕ್ಲಾರಿಫಿಕೇಷನ್ ಇದ್ದರೆ ಪ್ಲೀಸ್ ಯು ಆರ್ ವೆಲ್ಕಮ್. ಭಾಗಿಯಾದ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪ್ರೆಸ್ ಮೀಟ್ನ ಎಲ್ಲ ಸಿಬ್ಬಂದಿಗಳಿಗೆ, ನಮ್ಮ ಬಂಟರೆ ಆನೆ ನಾಡವರ ಮಾತೃ ಸಂಘ, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮತ್ತು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಬನ್ಸ್ ಹಾಸ್ಟೆಲ್ ಇದರ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು.